ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಪರಾಧ ಚಟುವಟಿಕೆಗಳ ನಿಯಂತ್ರಣಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗಿದೆ. ದಾಂಡೇಲಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಮಾಹಿತಿ. ಜಿಲ್ಲೆಯಲ್ಲಿ ಅಪರಾಧ ಚಟುವಟಿಕೆಗಳ ನಿಯಂತ್ರಣಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಅವರು ಹೇಳಿದರು. ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಇಂದು ಬುಧವಾರ ರಾತ್ರಿ 8:30 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು. ಇಲಾಖೆಯ ಮೇಲಾಧಿಕಾರಿಗಳ ಮಾರ್ಗದರ್ಶನ ಹಾಗೂ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಸಹಕಾರದಲ್ಲಿ ಅಪರಾಧ ಚಟುವಟಿಕೆಗಳ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ನಿಟ್ಟಿನಲ್ಲಿ ಜಿಲ್ಲೆಯ ಜನತೆ ಪೊಲೀಸ್ ಇಲಾಖೆಯ ಜೊತೆ ಕೈ ಜೋಡಿಸುತ್ತಿರುವುದು ಸಂತಸ ತಂದಿದೆ ಎಂದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸವನ್ನ ನಿರ್ವಹಿಸ್ತಾ ಬಂದಿದ್ದೀರಿ. ಅದಕ್ಕಿಂತ ಹೆಚ್ಚಾಗಿ ನಾವು ವಿಶೇಷವಾಗಿ ನಿಮ್ಮ ಬಗ್ಗೆ ನಮಗೆ ಗೌರವ ಮತ್ತೆ ಅಭಿಮಾನ ಯಾಕೆ ಅಂತ ಹೇಳಿದ್ರೆ, ಶಿರೂರು ಗುಡ್ಡದ ಸಂದರ್ಭದಲ್ಲಿ ಇಡೀ ಮಾಲಕರನ್ನ ಕಳೆದುಕೊಂಡಿದ್ದಂತಹ ಆ ನಾಯಿಯನ್ನ ರಕ್ಷಣೆ ಮಾಡಿರುವಂಥದ್ದು, ಜೊತೆಗೆ ಅದನ್ನ ಸಾಕ್ತಾ ಇರುವಂಥದ್ದು ಇರಬಹುದು. ಮೊನ್ನೆ ಭಟ್ಕಳಕ್ಕೆ ಹೋದಂತಹ ಸಂದರ್ಭದಲ್ಲಿ ತಂದೆ ತಾಯಿಯನ್ನ ಕೊಲೆಯಾದಂತಹ ಆ 2 ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗೆ ತಾವು ಭರವಸೆಯನ್ನ ನೀಡಿರುವಂಥದ್ದು ಇರಬಹುದು. ಹೀಗೆ ನಾನಾ ರೀತಿಯಲ್ಲಿ ಬಹುಶಃ ಇವತ್ತು ಬಹಳ ಹೆಮ್ಮೆ ಮತ್ತೆ ಆನಂದ ಅನಿಸಿದೆ. ಒಬ್ಬ ಜನಸಾಮಾನ್ಯರು, ಈ ಜಿಲ್ಲೆಯ ಜನಸಾಮಾನ್ಯರು ಕೂಡ ಅಥವಾ ಅನ್ಯಾಯಕ್ಕೊಳಗಾದವರು, ದೌರ್ಜನ್ಯಕ್ಕೊಳಗಾದಂತಹ ಜನಸಾಮಾನ್ಯ ಒಬ್ಬ ಬಡವರು ಕೂಡ ನೇರವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಮುಂದೆ ಬಂದು ತಮ್ಮ ನೋವನ್ನ ಅಳವನ್ನ ತೋಡಿಕೊಳ್ಳುವಂತಹ ಒಂದು ವ್ಯವಸ್ಥೆಗೆ ತಾವು ಮುನ್ನುಡಿಯನ್ನು ಬರೆದಿದ್ದೀರಿ. ಆ ಕಾರಣಕ್ಕಾಗಿ ಈ ಜಿಲ್ಲೆಯ ಸಮಸ್ತ ನಾಗರಿಕರ ಪರವಾಗಿ ನಿಮಗೆ ಅನಂತ ಅಭಿನಂದನೆಗಳು. ಜೊತೆಗೆ ದಾಂಡೇಲಿಯ ಸಮಸ್ತ ಜನತೆಯ ಪರವಾಗಿ ನೀವು ಪ್ರಶಸ್ತಿಯನ್ನ ಪಡ್ಕೊಂಡಿದ್ರಿ. ಆ ನಿಟ್ಟಿನಲ್ಲಿ ಕೂಡ ನಿಮಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮಗೆ ಬಹಳ ಹೆಮ್ಮೆ ಮತ್ತೆ ಗೌರವ. ಯಾಕೆ ಅಂತ ಹೇಳಿದ್ರೆ, ಬಹುತೇಕ ನಾವು ಒಂದು ಕನಿಷ್ಠ ನಮ್ಮ ಪ್ರತಿಯೊಬ್ಬರಿಗೂ ಕೂಡ, ನನಗೆ ಆದ್ರೂ ಕೂಡ ಒಂದು 8 ಜನ ಪೊಲೀಸ್ ಆಫೀಸರ್ ನಮ್ಮ ಹೃದಯದಲ್ಲಿ ಇರ್ತಾರೆ, SP ಲೆವೆಲ್. ಆ ಹೃದಯದಲ್ಲಿರುವವರ ಪೈಕಿ ತಾವು ಕೂಡ ಅಗ್ರಣೀಯರಾಗಿದ್ದೀರಿ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ವಾಕ್ಚಾತುರ್ಯ, ಜನರಿಗೆ ಮೋಟಿವೇಟ್ ಮಾಡುವಂಥದ್ದು, ಮಕ್ಕಳ ಮನಸ್ಸನ್ನ ಗೆಲ್ಲುವಂಥದ್ದು, ಇದೆಲ್ಲ ಒಂದು ಸಮಾಜಮುಖಿಯಾಗಿ ಜನಮುಖಿಯಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ರೀತಿ ನಮ್ಗೆ ಬಹಳ ಹೆಮ್ಮೆ ಅನಿಸ್ತದೆ. ಏನೇಳ್ತೀರಿ ಸರ್, 1 ವರ್ಷದಿಂದ ಈ ಜಿಲ್ಲೆಯಲ್ಲಿ ಇಡೀ ಒಂಟಿ ಸಲಗನಂತೆ ತಾವು ಕೆಲಸವನ್ನು ನಿರ್ವಹಿಸಿದ್ದೀರಿ, ಏನ್ ಹೇಳ್ತೀರಿ ಸರ್? ಫಸ್ಟ್ ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು. ಆ್ಯಕ್ಚುಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಡಿಸ್ಟ್ರಿಕ್ಟ್ SP ಆಗಿ ಅಥವಾ ಬೇರೆ ಜಿಲ್ಲಾಧಿಕಾರಿ ಆಗಲಿ ಕೆಲಸ ಮಾಡೋದು ನಿಜವಾಗ್ಲೂ ಒಂದು ಸಂತೋಷದ ಸಂಗತಿ. ಇಲ್ಲ ಜನ ಶಾಂತಿ ಕಾಮುಕರು, ಅಭಿವೃದ್ಧಿಯ ಹರಿಕಾರರು ಮತ್ತು ಈ 80% ಫಾರೆಸ್ಟ್ ಅನ್ನು ಕಾಪಾಡುವಂತಹ ಒಂದು ಸಾಮಾಜಿಕ ಕಳಕಳಿ ಇರುವಂಥ ಜನ, ಮತ್ತು ಹೆಚ್ಚಿನ ಶೈಕ್ಷಣಿಕ ಅರ್ಹತೆ ಹೊಂದಿರೋರು ಮತ್ತು ಬುದ್ಧಿವಂತರ ಜಿಲ್ಲಾ ಅಂತ ನಾನು ಅನಿಸ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ಕೆಲಸ ಮಾಡೋದು ನಿಜವಾಗ್ಲೂ ನಮಗೆ ಒಂದು ಅದೃಷ್ಟ ಅಂತ ಭಾವಿಸ್ಬೋದು. ಕಳೆದ 1 ವರ್ಷದಿಂದ ನಾನು ಒಂಟಿ ಸಲಗ ಕೆಲಸ ಮಾಡಿಲ್ಲ. ನಾನು ಡಿಪಾರ್ಟ್ಮೆಂಟಲ್ಲಿರುವಂಥ ಕಾನ್ಸ್ಟೇಬಲಿಂದ ಹಿಡಿದು ಮೇಲೆ ಇರುವಂಥ ಅವರು ಮತ್ತು ನನ್ನ ಮೇಲಾಧಿಕಾರಿಗಳ ಒಂದು ಮಾರ್ಗದರ್ಶನದಂತೆ ನಾವು ನಮ್ಮ ಡ್ಯೂಟಿನ ಪರ್ಫಾರ್ಮ್ ಮಾಡಿದ್ದೀವಿ. ಡ್ಯೂಟಿನ ಮಾಡುವಂಥ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 30 ಪೊಲೀಸ್ ಸ್ಟೇಷನ್ ಇದೆ. ಅದರಲ್ಲಿ 26 ಲಾ ಆ್ಯಂಡ್ ಆರ್ಡರ್ ಸ್ಟೇಷನ್ ಇದೆ, ವುಮೆನ್ ಪೊಲೀಸ್ ಸ್ಟೇಷನ್ ಇದೆ, ಟ್ರಾಫಿಕ್ 2 ಸ್ಟೇಷನ್ ಆಗಿದೆ. ನಮ್ಮ ಅವಧಿಯಲ್ಲಿ ಒಂದು ಸಿರ್ಸಿ ಟ್ರಾಫಿಕ್ ಸ್ಟೇಷನ್ನ ನಾವು ಓಪನಿಂಗ್ ಮಾಡಿದ್ದೇವೆ, ಅದೊಂದು ಖುಷಿ ಇದೆ. ಸೆಂಟ್ ಪೊಲೀಸ್ ಸ್ಟೇಷನ್ ಇದೆ, 19 ಪೊಲೀಸ್ ಔಟ್ ಪೋಸ್ಟ್ಗಳಿದ್ದಾವೆ, 393 ಬೀಟ್ಗಳಿದ್ದಾವೆ ನಮ್ಮಲ್ಲಿ. ಈ 390 ಮೀಟ್ಗೂ 2 ಕಾನ್ಸ್ಟೇಬಲ್ ಹೋಗ್ತಾರೆ. ಇವರು ನಮ್ಮ ಪೊಲೀಸ್ ಇಲಾಖೆಯ ನಿಜವಾದಂಥ ಕೆಲಸ ಮಾಡುವಂಥ ಸೈನಿಕರು. ಅವ್ರನ್ನ ಕೆಲಸ ಮಾಡಿಸೋದು ನಮ್ಮ ಸೂಪರ್ವೈಷನ್, ನಮ್ಮ ಕೆಲಸ ಅಷ್ಟೇ. ನಾವೇನು ಕೇಸ್ಗಳು ಮಾಡಿದ್ದೀವಿ, ಏನು ಒಳ್ಳೆಯ ಕೆಲಸ ಮಾಡಿದ್ದೀವಿ, ಅದೆಲ್ಲ ಶ್ರೇಯಸ್ಸು ನಮ್ಮ ಕಾನ್ಸ್ಟೇಬಲ್ಸು, ನಮ್ಮ ಆಫೀಸರ್ಸ್ಗೆ ಹೋಗ್ಬೇಕನ್ನೋದು ನನ್ನ ಮೊದಲನೆಯ ಕಳಕಳಿ. 3ನೇದು, ನಮ್ಮ ಜಿಲ್ಲೆಯಲ್ಲಿ ಲಾಸ್ಟ್ ಇಯರ್ ಶಿರೂರು ಗುಡ್ಡ ಪ್ರಕರಣ ಆಗಿರಬೇಕು. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಹಿಡಿದು ನಮ್ಮ ಮೇಲಾಧಿಕಾರಿಗಳು ಒಂದು ಮಾರ್ಗದರ್ಶನದಲ್ಲಿ ನಾವು ಅರ್ಜುನ ಲಾರಿನ ತೆಗೆದ್ವಿ, ಖಾಲಿ ಬ್ರಿಡ್ಜ್ನಲ್ಲಿ ಅನಾಹುತ ತಡೆದ್ವಿ. ಅದಲ್ಲದೆ ಜಿಲ್ಲೆಯಲ್ಲಿ 395 ಕಡೆ ಲ್ಯಾಂಡ್ ಸ್ಲೈಡ್ ಆಗಿತ್ತು, ಅಲ್ಲಿ ಸಹ ಜನಗಳಿಗೆ ಯಾವುದೋ ತೊಂದರೆ ಆಗಿದ್ದಂಥ ಪರಿಸ್ಥಿತಿ ಮಾಡಿದ್ದೀವಿ. ಈಗ ತಿರ್ಗ ಮಳೆಗಾಲ ಬರ್ತಾ ಇದೆ, ನಾವು ಮಳೆಗಾಲಕ್ಕೆ ಸಹ ನಾವು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಅದಾದ ನಂತರ ಇವತ್ತು ಈ ಕಳ್ಳತನ ಪ್ರಕರಣಗಳು, ಇನ್ನೊಂದು ಗೋ ಹತ್ಯೆ ಪ್ರಕರಣಗಳು, ಗೋ ಕಳ್ಳತನ ಪ್ರಕರಣಗಳನ್ನ ಮಟ್ಟ ಹಾಕಲು ಜಿಲ್ಲಾದ್ಯಂತ ನಾವು 24 ಚೆಕ್ ಪೋಸ್ಟ್ ಮಾಡಿದ್ವಿ. ಬಕ್ರೀದ್ ನಿನ್ನೆ ಯಾವುದೇ ಒಂದು ಸಣ್ಣ ಇನ್ಸಿಡೆಂಟ್ ಆಗದಿರ ಪೀಸ್ಫುಲ್ ಆಗಿ ಬಕ್ರೀದ್ ಗೋ ಹತ್ಯೆನೂ
ಸಾಕಷ್ಟು ಎಲ್ಲ ನಿಂತಿದೆ, ಜನಗಳಿಗೆ ನಾವೆಲ್ಲ ಹೇಳ್ತಾ ಇದ್ವಿ. ಅದೇ ರೀತಿ ಈ ಹಿಂದೆ ನಮ್ಮ ಹೊನ್ನಾವರ ಪೋರ್ಟ್ ಟ್ರಸ್ಟಲ್ಲಿ ಗಲಾಟೆ ಆಗಿತ್ತು ಮೀನುಗಾರದು. ಇವತ್ತು ನಿನ್ನೆ ಅದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲಲ್ಲಿ ಪೋರ್ಟ್ ಮಾಡಬೇಕಂತ ಅವಕಾಶ ಸಿಕ್ಕಿದೆ. ಆವಾಗ ನಾವು ಈ ಕರ್ತವ್ಯಕ್ಕೆ ಅಡ್ಡಿಪಡಿಸೋ ತುಂಬ ಜನರ ಮೇಲೆ ನಾವು ಕೇಸ್ ಮಾಡಿದಾಗ ನಾವು ಕಾನೂನು ಸುವ್ಯವಸ್ಥೆಗೆ ಕಾಪಾಡೋಕ್ಕೆ ಮಾತ್ರ ಮಾಡಬೇಕಾಗಿತ್ತು. ನಾವು ಯಾರೋ ಮೀನುಗಾರರ ಮೇಲೆ ನಮ್ದು ಯಾವುದೇ ವೈಯಕ್ತಿಕವಾದಂತಹ ಇದಿರೋದಿಲ್ಲ, ಕಾನೂನ ಪಾಲನೆ ಮಾಡಬೇಕಂತ ನಾವು ಹೇಳಿದ್ವಿ. ಆಮೇಲೆ ಇಲ್ಲಿ ನಮ್ಮ ಹೊನ್ನಾವರ ಆದ ನಂತರ ಕೇನಿ ಪೋರ್ಟ್ ಇಶ್ಯೂ ಅಷ್ಟೇ, ಅಲ್ಲಿ ಸಹ ಗ್ರೀನ್ ಪೋರ್ಟ್ ಆಗಬೇಕಂತ ಬಂದಿದೆ. ಮೀನುಗಾರರಿಗೆ ಆ ವಿಷಯಗಳನ್ನ ನಾವು ತಿಳಿಸಿದ್ವಿ. ಜನಗಳಿಗೆ ತಿಳಿಸೋದೇ ನಮ್ಮ ಕೆಲಸ. ಲಾ ಆ್ಯಂಡ್ ಆರ್ಡರ್ ಆದಮೇಲೆ ಲಾಠಿ ಚಾರ್ಜ್ ಮಾಡೋದು, ಆಮೇಲೆ ಫೈರಿಂಗ್ ಮಾಡೋಂಥದ್ದು, ಆಟೋದು ತರೋದಲ್ಲ. ಜನಗಳಿಗೆ ಮೆಸೇಜ್ ಕೊಟ್ಟರೆ ಸಾಧ್ಯವಾದಂಥ ಎಲ್ಲ ಸಮಸ್ಯೆಗಳ ಪರಿಷ್ಕಾರ ಆಗ್ತದೆ ಅಂತ ನಾನು ನಂಬಿದ್ವಿ. ನಮ್ಮ IG ಶ್ರೀ ಅಮಿತ್ ಸಿಂಗ್ ಸಾಹೇಬರು ನಿರಂತರವಾದ ಒಂದು ಮಾರ್ಗದರ್ಶನದಿಂದ ಮಂಗಳೂರು ದೈಜಿ ನಾವೆಲ್ಲ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು. ಈಗಲೂ ಸಹ ಈ ಸಾಗರಮಾಲಾ ಪ್ರಾಜೆಕ್ಟ್ ಒಂದು, ಭಟ್ಕಳಲ್ಲಿ ಒಂದು ಮೂರಿನ ಕಟ್ಟೆ ವಿಷಯ, ಈ ದಾಂಡೇಲಿ ಕಡೆ ಬೇರೆ ಕಡೆ ಎಲ್ಲ ಅಕ್ರಮ ಈ ರೆಸಾರ್ಟ್ಗಳದ್ದು ವಿಚಾರ ಇರ್ಬೋದು, ಅಥವಾ ಅಕ್ರಮನ ಆದಂಥ ಅರಣ್ಯ ಭೂಮಿ ಒತ್ತುವರಿಸಿಕೊಂಡು ಇದೆಲ್ಲ ಸಮಸ್ಯೆಗಳಿದ್ದಾವೆ. ಬಟ್ ಇಲ್ಲಿರುವಂಥ ಜಿಲ್ಲೆಯ ಮಂತ್ರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಅಭಿವೃದ್ಧಿ ಕಡೆ ಎಲ್ಲ ನಮಗೆಲ್ಲ ಸಹಕಾರ ಮಾಡ್ತಾ ಇದ್ದಾರೆ. ಪೊಲೀಸ್ಗೆ ಜಿಲ್ಲಾಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವೆಲ್ಲ ಉತ್ತಮವಾದ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದೆ. ತುಂಬ ಇಂಪಾರ್ಟೆಂಟ್ ವಿಷಯ, ನಮ್ಮ ಜಿಲ್ಲೆಯಲ್ಲಿ ನಾವು ಬರೋಕ್ಕೆ ಮುಂಚೆ 969 ರೌಡಿ ಶೀಟರ್ಗಳಿದ್ದರು. ಅವನ್ನೆಲ್ಲ ಕರೆದು ಅವನ್ನೆಲ್ಲ ಮಾಡಿ ಯಾರ್ಯಾರು ಕ್ರಿಮಿನಲ್ ಚಟುವಟಿಕೆಗಳು ಇಲ್ವೋ ಅಂಥವ್ರನ್ನೆಲ್ಲ ಈ ವರ್ಷದಲ್ಲಿ 115 ರೌಡಿ ಶೀಟರ್ನ ಕ್ಲೋಸ್ ಮಾಡಿದ್ದೀವಿ. ಅದೇ ರೀತಿ ಈಗಾಗ ಸಂಖ್ಯೆಯನ್ನು ಕಡಿಮೆ ಮಾಡಿದ್ದೀವಿ. ಯಾರು ಈ ಥರ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇದ್ದರೆ 37 ಜೊತೆ ಹೊಸ ರೌಡಿ ಶೀಟ್ಸ್ ಹಾಕಿದ್ವಿ. ಗಡಿಪಾರು ಇನ್ನೊಂದು ಪ್ರಕ್ರಿಯೆಗಳು ನಡೀತದೆ, ಜಿಲ್ಲಾಧಿಕಾರಿಗಳ ಹತ್ರ ಅದು ಪೆಂಡಿಂಗಲ್ಲಿದೆ. ಅದೇ ರೀತಿ ನಾವು 13 ಜನನ ನಾವು ಗಡಿಪಾರು ಮಾಡಿದ್ವಿ. ಆಮೇಲೆ ಈಗಲೂ ಒಂದು ಗೂಂಡಾ ಆ್ಯಕ್ಟ್ ಎಲ್ಲ ಮಾಡಿ 17 ಜನ ಇನ್ನೂ ಪ್ರಿವೆನ್ಷನ್ ಡಿಟೆಕ್ಷನಲ್ಲಿ ಇದ್ದಾರೆ. ಹಾಗಾಗಿ ನಮ್ಮ ಕೆಲಸ ನಿರಂತರವಾಗಿ ಪೊಲೀಸ್ ಕೆಲಸ ನಡೆಯುವಂಥದ್ದು. ಇದು ಸಾರ್ವಜನಿಕರ ನೆಮ್ಮದಿ ಕಾಪಾಡೋಕ್ಕೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಈ ವರ್ಷ ನೋಡಿ ಕಳ್ಳತನ ಕೇಸಸ್ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ಡೌನ್ ಟ್ರೆಂಡಿಗೆ ಬಂದಿದೆ. ಹೋದ ವರ್ಷ ಒಂದು 3384 ಕೇಸು ನಾನ್ ಹೀನಿಯಸ್ ಕೇಸಸ್ಸು, 474 ಹೀನಿಯಸ್ ಕೇಸ್ ರಿಪೋರ್ಟ್ ಆಗಿದೆ. ಈ ವರ್ಷ ಈ ತಿಂಗಳಿಗೆ ಬರೀ 183 ಮತ್ತು 1400, ಅಂದರೆ ಆಲ್ಮೋಸ್ಟ್ 2 ಪಟ್ಟು ಕ್ರೈಮ್ ರೇಟ್ ಕಡಿಮೆ ಆಗಿದೆ. ಇದು ನಮ್ಮೆಲ್ಲ ಪೊಲೀಸ್ ಸಿಬ್ಬಂದಿಗೆ ಶ್ರೇಯಸ್ಸು ಸಲ್ಲಬೇಕು. ಅವರು ಬೀಟು ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿಸೋದಕ್ಕೆ ಎಲ್ಲ ಕ್ರೈಮ್ ರೇಟ್ಗಳು ಕಡಿಮೆ ಆಗಿದೆ. ಮೇಜರ್ ಕ್ರೈಮ್ ರೇಟ್ಸು ಆಲ್ಮೋಸ್ಟ್ ಆಲ್ ಒಂದು ಕಳ್ಳತನ ಪ್ರಕರಣಗಳು, ಅದು ಬೈಕ್ ಥೆಫ್ಟ್ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನ ಕಳ್ಳತನಾಗಲಿ ಎಲ್ಲ ನಿಂತಿದೆ. ಎಲ್ಲ ಕಡೆ ಚೆಕ್ ಪೋಸ್ಟು, ನೈಟ್ ರೌಂಡ್ಸ್ ಎಲ್ಲ ಚೆನ್ನಾಗಿ ಆಗಿದ್ದಕ್ಕೆ ಆ ಥರ ಆಗಿದೆ. ದೆನ್ ನಾವು ಈ ಪೋಕ್ಸೋ ವಿರುದ್ಧ ಅಥವಾ ಸಣ್ಣ ಮಕ್ಕಳ ಕಿಡ್ನ್ಯಾಪ್ ಇರೋದು, ಮರ್ಡರ್ ಇರ್ಬೋದು, ಅದು ಯಾವುದೂ ನಮ್ಮ ಜಿಲ್ಲೆಯಲ್ಲಿ ನಡೆದಿಲ್ಲ. ಈಗಲೂ ಅಟ್ರಾಸಿಟಿ ಕೇಸಸ್ಸಲ್ಲಿ ಸಂಬಂಧಪಟ್ಟಂಗೆ ಸಹ ಆಲ್ಮೋಸ್ಟ್ 2, 1, 3 ಬಿಟ್ಟರೆ 34 ಕೇಸು 21ರಲ್ಲಿ, 22, 33, ಹೋದ ವರ್ಷ 50, ಈ ವರ್ಷ ಬರೀ 11 ಕೇಸ್ ಮಾತ್ರ ಆಗಿದೆ. ಅಂದರೆ ಆಲ್ಮೋಸ್ಟ್ ಆ ದೌರ್ಜನ್ಯಗಳು ಸಹ ನಿಲ್ತಾ ಇದ್ದಾವೆ. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಖುಷಿ ಸಿಗೋದು ನಮ್ಮ ಕೋರ್ಟ್ ಮಾನಿಟರಿಂಗ್ ಸೆಲ್. ಅವಾಗ ನೀವೇನು ಹಾಡುವಳ್ಳಿ ಅಂತ ಹೇಳಿದ್ರಲ್ಲ, ಭಟ್ಕಳಲ್ಲಿ ಒಬ್ಬರಿಗೆ ಡೆತ್ ಪೆನಾಲ್ಟಿ, ಲೈಫ್ ಇಂಪ್ರೆಸ್ಮೆಂಟ್ ಸಿಕ್ಕಿದೆ. ಕುಮಟಾದಲ್ಲಿ ಒಬ್ಬರಿಗೆ 10 ವರ್ಷದ ಲೈಫ್ ಪನಿಷ್ಮೆಂಟ್ ಸಿಕ್ಕಿದೆ. ಮುಂಡಗೋಡಲ್ಲಿ 10 ವರ್ಷ ಇಂಪ್ರೆಸ್ಮೆಂಟ್ ಸಿಕ್ಕಿದೆ. ಮುಂಡಗೋಡಲ್ಲಿ ಇನ್ನೊಂದು 2 ಕೇಸಲ್ಲಿ ಲೈಫ್ ಇಂಪ್ರೂವ್ಮೆಂಟ್, 307 ಕೇಸಲ್ಲಿ. ಅಂಕೋಲದಲ್ಲಿ 22 ವರ್ಷ ಅಂದರೆ 5 ಕೇಸ್. ಅಂದರೆ ಯಾರು ತಪ್ಪು ಮಾಡಿದರೆ ಕಾನೂನಲ್ಲಿ ಅವರ ಶಿಕ್ಷೆಯನ್ನು ಒದಗಿಸೋದು ನಮ್ಮ ಪೊಲೀಸ್ ಕೆಲಸ. ಈ ಕೋರ್ಟ್ ಮಾನಿಟರಿಂಗ್ ಸ್ಟಾರ್ಟ್ ಆದಮೇಲೆ ಇವತ್ತು ಇಷ್ಟು ಕನ್ವಿಕ್ಷನ್ ಸಿಕ್ಕಿದೆ. ಆಮೇಲೆ ಸೈಬರ್ ಕ್ರೈಮ್ಸು ಸಹ ಲಾಸ್ಟ್ ವರ್ಷ ಒಂದು 81 ಕೇಸ್, ನಮ್ಮಲ್ಲಿ 96 ಕೇಸ್ ಆಗಿತ್ತು. ಅದರಲ್ಲಿ 81 ಕೇಸ್ ಮುಗಿಸಿದ್ವಿ. ಒಂದು 101 ಕೋಟಿಗೆ ಮೇಲಷ್ಟು ಅಮೌಂಟ್ನ ನಾವು ರಿಲೀಸ್ ಮಾಡಿದ್ವಿ. ಈ ವರ್ಷ ಬರೀ 31 ಕೇಸ್ ಆಗಿದೆ. ಅಂದರೆ ಸೈಬರ್ ಕ್ರೈಮ್ ಫ್ರಾಡ್ಸು ಸಹ ನಾವು ಅವೇರ್ನೆಸ್ ಕೊಡುವಂಥ ಮುಖಾಂತರ ಆ ಕೇಸಸ್ ಕೂಡ ಕಡಿಮೆ ಆಗಿದೆ. ನಾವು ಈಗ ನಮ್ಮ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ 144 ಜನ ಫಾಲೋಅಪ್ ಮಾಡ್ತಾ ಇದ್ದೀವಿ. 272 ಸ್ಕೂಲ್ಸ್ಗೆಲ್ಲ ಡೈಲಿ ನಾವು ಎಲ್ಲ ಸ್ಕೂಲ್ ಕಾಲೇಜ್ ವಿಸಿಟ್ ಮಾಡ್ತಾ ಇದ್ದೀವಿ, ಲೇಬರ್ ಕಾಲೇಜ್ ವಿಸಿಟ್ ಮಾಡ್ತಾ ಇದ್ದೀವಿ. ERSS ವೆಹಿಕಲ್ 112 ಎಲ್ಲಿ ಸಮಸ್ಯೆ ಇದ್ರೂ ಈಗ 24 ಗಂಟೆ ನಮ್ಮಲ್ಲಿ ಇರ್ತಾರೆ. ಅದೇ ರೀತಿ ಗ್ಯಾಮ್ಲಿಂಗು, ಮಟ್ಕ, ಕ್ರಿಕೆಟ್ ಬೆಟ್ಟಿಂಗು, ಎಕ್ಸೈಸು, ಸ್ಯಾಂಡ್ ಮೈನಿಂಗು, ಎಲ್ಲ ಕೇಸ್ಗಳಲ್ಲಿ ನಮಗೆ ಮಾಹಿತಿ ಬಂದ ತಕ್ಷಣ ನಾವು ಇಷ್ಟು ಕೇಸ್ಗಳ ಮಾಡಿದ್ದೀವಿ. 81 ಸ್ಯಾಂಡ್ ಮೈನಿಂಗ್ ಕೇಸಸ್ಸು 23ರಲ್ಲಿ. ಈ ವರ್ಷ 116 ಕೇಸು, 25ರಲ್ಲಿ ಒಂದು 11 ಕೇಸು, ಎಕ್ಸೈಸ್ದು ಒಂದು 83 ಕೇಸು, ಕ್ರಿಕೆಟ್ ಬೆಟ್ಟಿಂಗ್ 2 ಕೇಸು, ಮಟ್ಕ 120, ಗ್ಯಾಮ್ಲಿಂಗ್ 57 ಈ 3 ತಿಂಗಳಲ್ಲಿ. ಹೋದ ವರ್ಷದಲ್ಲಿ 535 ಕೇಸು, ಮಟ್ಕಾದು 330, ಎಕ್ಸೈಸ್ ಕೇಸ್ 180. ಅಂದರೆ ನಾವು ನಿರಂತರವಾಗಿ ಈ
ಕಾನೂನುಬಾಹಿರ ಚಟುವಟಿಕೆಗಳ ಮೇಲೆ ನಾವು ಕಣ್ಣಿಟ್ಟಿದ್ದೀವಿ. ಅದೇ ರೀತಿ ಈ ಡ್ರಗ್ಸ್ ಅವೇರ್ನೆಸ್ಸನ್ನು ಮಾಡೋದಕ್ಕೆ ನಾವು ಈ ವರ್ಷ ಒಂದು 70 ರಿಂದ 80 kg ಗಾಂಜಾ, ಚರಸ್ ಇದನ್ನೆಲ್ಲ ನಾವು ಕಂಡುಹಿಡಿದಿದ್ದೀವಿ. ತುಂಬ ಇಂಟ್ರೆಸ್ಟೆಡ್ ಗ್ಯಾಂಗ್ನ ನಾವೆಲ್ಲ ಹಿಡಿದಿದ್ದೀವಿ. ಆಮೇಲೆ ಈ ರೀತಿ ನಮ್ಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ಹೇಳ್ದಂಗೆ ಈ ಹೇಟ್ ಸ್ಪೀಚ್ ಮಾಡೋರು, ಜಾತಿ ಮತ್ತು ಧರ್ಮದ ಹೆಸರಲ್ಲಿ ಗಲಾಟೆ ಇರೋರ ವಿರುದ್ಧ ಟೋಟಲ್ 5 ಕೇಸಸ್ನ ರಿಜಿಸ್ಟರ್ ಮಾಡಿದ್ವಿ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಲಾಸ್ಟ್ ವರ್ಷ 32 ಕೇಸು ಮಾಡಿ ಟೋಟಲ್ 12 ಜನರ ಮೇಲೆ ನಾವು ಅರೆಸ್ಟ್ ಎಲ್ಲ ಮಾಡಿದ್ವಿ. 25ರಲ್ಲಿ 16 ಕೇಸ್ ಮಾಡಿದ್ದೀವಿ. ಸೋಷಿಯಲ್ ಮೀಡಿಯಾನ ಮಿಸ್ಯೂಸ್ ಮಾಡೋದನ್ನು ನಾವು ಅದನ್ನು ಕಣ್ಣಿಟ್ಟಿದ್ದೀವಿ. ಅದೇ ರೀತಿ ತುಂಬ ಆಘಾತಕರ ವಿಷಯ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ರೋಡ್ ಆಕ್ಸಿಡೆಂಟ್ಸು. ಈ ಕಡೆ 66 NH ಇರ್ಬೋದು, ಈ ಕಡೆ ಯಲ್ಲಾಪುರ ಮೇನ್ ರೋಡ್ ಇರ್ಬೋದು, ಈ ಕಡೆ ಹನುಮೂರು ರೋಡ್ ಇರ್ಬೋದು, ದಾಂಡೇಲ್ ರೋಡ್ ಇರ್ಬೋದು. ಈ ಡಿಸ್ಟಿಕ್ ರೋಡ್ಸಲ್ಲಿ ಹೆಲ್ಮೆಟ್ ಆಗದೆ ಇರೋದು, ಆಕ್ಸಿಡೆಂಟ್ ಆಗೋದು, ಈ ಟ್ರಾಕ್ಟರ್ ಆಕ್ಸಿಡೆಂಟ್ಗಳಿಂದ ತುಂಬ ಜನ ಸಾಯ್ತಾ ಇದ್ದಾರೆ. ಇದರಲ್ಲಿ ಹೋದ ವರ್ಷ 2023ರಲ್ಲಿ 236 ಕೇಸ್ ಆಯಿತು, 251 ಡೆತ್ ಆಯಿತು. 24ರಲ್ಲಿ 248 ಮತ್ತು 265 ಜನ ಡೆತ್ ಆದರು. 25ರಲ್ಲಿ 101 ಆಕ್ಸಿಡೆಂಟು, 117 ಡೆತ್ ಆಗಿದೆ. ಅಂದರೆ ಈ ಥರ ನೋಡಿದ್ರೆ ನಾವು ಎಷ್ಟು ಫೈನ್ ಆಗ್ತಾ ಇದ್ದೀವಿ, DD ಕೇಸ್ ಆಗ್ತಾ ಇದ್ದೀವಿ, ವೀಲಿಂಗ್ ಕೇಸ್ ಆಗ್ತಾ ಇದ್ದೀವಿ. DLನ 214 ಜನ ಲಾಸ್ಟ್ ಟೈಮ್ DLನ ಸಸ್ಪೆನ್ಷನ್ ಮಾಡಿದ್ವಿ. ಆದರೂ ಸಹ ಜನ ತುಂಬ ಈ ಹೈವೇದಲ್ಲಿ ರೋಡ್ಗಳು ಹಂಸು ತಪ್ಪಿಸೋದು, ಮತ್ತು ಕ್ರಾಸ್ ರೋಡ್ ಅಂತ ಬರೋದು, ಹೆಲ್ಮೆಟ್ ಆಗದೆ ಇರೋದು, ಮತ್ತು ನೈಟಲ್ಲಿ ಸರಿಯಾದ ರೋಡ್ ಫರ್ನಿಚರ್ ಇಲ್ಲದೆ ಆಗೋದೆಲ್ಲ ಆಕ್ಸಿಡೆಂಟ್ಸ್ ಆಗ್ತಾಯಿದೆ. ಈ ವರ್ಷ ನಾವು ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಅಂದರೆ 10% ಆಕ್ಸಿಡೆಂಟ್ನ ಕಡಿಮೆ ಮಾಡೋದಕ್ಕೆ ನಾವು ರೋಡ್ ಸೇಫ್ಟಿ ಕಮಿಟಿ ಮೀಟಿಂಗ್ನ ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದೀವಿ. ಮಾಡಿ ಈಗಾಗಲೇ ಒಂದು ಮಾಸ್ಟರ್ ಪ್ಲ್ಯಾನ್ನ ಸಿದ್ಧಪಡಿಸಿ ನಾವು ಸರ್ಕಾರಕ್ಕೆ ಕಳಿಸಿದ್ವಿ. ಈ ವರ್ಷ ನಾವು ಯಲ್ಲಾಪುರ ರೋಡು ರೆಡಿಯಾಗಿದೆ, ಮತ್ತು IRB ರೋಡ್ ಈ ಕಡೆ ನಮ್ಮ ಭಟ್ಕಳ ಕಡೆ ಆಗಿದೆ. ಎಲ್ಲ ಕಡೆ ಚೆಕ್ ಪೋಸ್ಟ್ಗಳು ಹಾಕಿದ್ದೀವಿ. ಈ ರೋಡ್ ಒಂದು ಫಿನಿಶ್ ಆದಮೇಲೆ ರೋಡ್ ಟ್ರಾಫಿಕ್ ಬಗ್ಗೆ ಈ ವರ್ಷ ನಾವು ಆಕ್ಸಿಡೆಂಟ್ನ ಕಡಿಮೆ ಮಾಡೋದಕ್ಕೆ ಒಂದು ಇದು ಹಾಕ್ಕೊಂಡಿದ್ದೀವಿ. ಇದೆಲ್ಲ ಆಗಬೇಕಂದ್ರೆ ಸಾರ್ವಜನಿಕರ ಒಂದು ಸಪೋರ್ಟ್ ಬೇಕು, ಮೀಡಿಯಾದವರ ಒಂದು ಮಾರ್ಗದರ್ಶನ ಬೇಕು, ನಮ್ಮನ್ನು ಎಚ್ಚರಿಸ್ತಾ ಇರಬೇಕು. ಅದೇ ರೀತಿಯಲ್ಲಿ ನಮ್ಮ ಪೊಲೀಸರು ಆಕ್ಸಿಡೆಂಟು ಅಥವಾ ಕ್ರೈಮ್ ರೇಟ್ನ ಜಿಲ್ಲೆಯಲ್ಲಿ ಮಾಡೋದಕ್ಕೆ, ಜಿಲ್ಲೆನ ಶಾಂತಿ ಇಡೋದಕ್ಕೆ ತುಂಬ ಇಂಪಾರ್ಟೆಂಟ್. ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇದು ಕವಿಗಳ ಬೀಡು, ಪ್ರಕೃತಿ ಮತ್ತು ಟೂರಿಸ್ಟ್ ತುಂಬ ಇಂಪಾರ್ಟೆಂಟ್. ಈ ವರ್ಷ ನೀವು ನೋಡಿದ್ರೆ ನಾವು ಗೋಕರ್ಣದಲ್ಲಿ, ಬ್ರಿಡ್ಜ್ಗಳಲ್ಲಿ ಅಥವಾ ಮುರುಡೇಶ್ವರದಲ್ಲಿ, ಕಾರವಾರ ಬೀಚ್ಗಳಲ್ಲಿ ಡ್ರೌನಿಂಗ್ ಆಗಿ ತುಂಬ ಜನ ಅನ್ಯಾಚುರಲ್ ಡೆತ್ ಆಗ್ತಾ ಇತ್ತು. ಆದರೆ ನಾವು ಈ ವರ್ಷ 50% ಕಡಿಮೆ ಮಾಡಿದ್ದೀವಿ. ಎಲ್ಲ ಕಡೆ CCTV ಮತ್ತು ಲೈಫ್ ಗಾರ್ಡ್ ಸಿಸ್ಟಮ್ನೆಲ್ಲ ಅಳವಡಿಸಿ ಈ ಟೂರಿಸಂ ಡೆವಲಪ್ಮೆಂಟ್ ಮುಂದೆ ಮತ್ತು ಅಪಾಯಕಾರಿ ಸ್ಥಳಗಳಿಗೆ ಹೋಗ್ದಿರ ನಾವು ಇಂಟೆಲಿಜೆಂಟ್ ಕ್ಯಾಮ್ರಾಗಳನ್ನ ನಾವು ಎಲ್ಲ ಕಡೆ ಹಾಕಿ, ನೀವೆಲ್ಲ ಗಂಗಾವಳಿ ರಿವರಲ್ಲಿ ನೋಡಿರ್ಬೋದು, ಹೋಗೋವ್ರನ್ನ ಎಚ್ಚರಿಕೆ ಅಂತ ಮಾಡೋಂಥದ್ದು ಇನ್ಸ್ಪೆಕ್ಟರ್ಸ್ ಎಲ್ಲ ಮಾಡಿ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಡಿಸ್ಟ್ರಿಕ್ಟು ಶಾಂತಿ ಇರಬೇಕಾದ್ರೆ ನಮಗೆ ಇದು ಸಂಬಂಧಪಟ್ಟಂಗೆ ಜಿಲ್ಲಾ ಮಂತ್ರಿಗಳು, ಶಾಸಕರು ಮತ್ತು ನಮ್ಮ ಮೇಲಾಧಿಕಾರಿಗಳು, ಸಾರ್ವಜನಿಕ ಸಂಘ ಸಂಸ್ಥೆಗಳು ಎಲ್ಲರೂ ನಮಗೆ ಕೈ ಜೋಡಿಸ್ಬೇಕು, NGOs ಕೈ ಜೋಡಿಸ್ಬೇಕು. ಹಾಗಾಗಿ ನಾವು ಈ ಜಿಲ್ಲೆಯನ್ನು ನಾವು ಕ್ರೈಮ್ ಮುಕ್ತ ಮಾಡೋಣ, ಮತ್ತು ಈ ಜಿಲ್ಲೆಯನ್ನು ಶಾಂತಿ ನೆಮ್ಮದಿ ಕಾಪಾಡೋಣ. ಜಿಲ್ಲೆಯ ಶಾಂತಿ ನೆಮ್ಮದಿಗೆ ಭಂಗ ತಡುವಂಥ ಯಾರೇ ಕಿಡಿಗೇಳಿರ್ಬೋದು, ಕಮ್ಯುನಲ್ ಗೂಂಡಾಸ್ ಇರ್ಬೋದು, ಹೇಟ್ ಸ್ಪೀಚ್ ಮಾಡುವಂಥವ್ರು ಇರ್ಬೋದು, ಸೋಷಿಯಲ್ ಮೀಡಿಯಾ ಮಿಸ್ಯೂಸ್ ಮಾಡುವಂತಿರ್ಬೋದು, ಮಕ್ಕಳು ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡುವಂಥವ್ರು ಯಾರಿಗೂ ಸಹ ನಾವು ಸಹಿಸೋದಿಲ್ಲ. ಅವರೆಲ್ಲರಿಗೂ ಕಾನೂನು ಪಾಠ ತೋರಿಸ್ತೀವಿ. ಸಾರ್ವಜನಿಕರು ಜಾಗೃತರಾಗಿರಬೇಕು, ಪೊಲೀಸರಿಗೆ ಮಾಹಿತಿ ಕೊಡಬೇಕು. ಪಬ್ಲಿಕ್ ಸೇಫ್ಟಿ ಆ್ಯಕ್ಟಲ್ಲಿ ಈಗ 3000 ಮೇಲೆ ಕ್ಯಾಮ್ರಾಸ್ ಹಾಕ್ಸಿದ್ದೀವಿ, ಇನ್ನೂ ಕ್ಯಾಮ್ರಾಸ್ ಹಾಕ್ಸ್ಬೇಕು ಈ ಕಡೆ. ಹಾಗಾಗಿ ಸಾರ್ವಜನಿಕರ ಒಂದು ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿಗೆ ಉತ್ತರ ಕನ್ನಡ ಪೊಲೀಸ್ ನಾವು ಯಾವಾಗಲೂ ಕೆಲಸ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ನಿಮ್ಮದೇನು ಸಜೆಷನ್ಸು ಅಥವಾ ಇನ್ನೂ ನಮ್ಮ ಇಂಪ್ರೂವ್ಮೆಂಟ್ಗೆ ಎಲ್ಲ ಕಡೆ ನಿಮ್ಮ ದೂರು ನೀಡೋದಕ್ಕೆ ತಡ ಆದರೆ, ಸರಿಯಾದ ಸೆಕ್ಷನ್ಸ್ ಆಗದೇ ಇದ್ದರೆ, ಅಥವಾ ನಿಮಗೆ ಪೊಲೀಸ್ ಸ್ಟೇಷನಲ್ಲಿ ನೀವು ಸ್ಪಂದನೆ ಸಿಕ್ಕಿಲ್ಲ ಅಂದರೆ ನಮ್ಮದು ಜನಸ್ಪಂದನ ಆ್ಯಪ್ ಇದೆ, ಪಬ್ಲಿಕ್ ಐ ಕಾಂಟ್ಯಾಕ್ಟ್ ಇದೆ. ನೀವು ಎಲ್ಲ ಕಾರವಾರಿಗೆ ಬರಬೇಕು ಅಂತಿಲ್ಲ, ಒಂದು ಮೊಬೈಲ್ ನಂಬರ್ ಮುಖಾಂತರ ನಮಗೆ ಮಾಹಿತಿ ಕೊಡಿ, ನಾನು ಪರ್ಸನಲ್ ಆಗಿ ಸೂಪರ್ವೈಸ್ ಮಾಡ್ತೀನಿ. ನಮ್ಮ DSPಸು, ಇನ್ಸ್ಪೆಕ್ಟರ್ಸ್ಗೂ ಮಾರ್ಗದರ್ಶನ ಕೊಡ್ತೀವಿ. ಹೀಗಾಗಿ ಪಬ್ಲಿಕ್ಗೆ ಸ್ಪಂದನೆ ಮಾಡುವಂಥದ್ದು, ಜನಸ್ನೇಹಿ ಪೊಲೀಸ್ ಮಾಡೋದು ಕರ್ನಾಟಕ ರಾಜ್ಯ ಪೊಲೀಸ್ನ ಒಂದು ಇದು. ಉತ್ತರ ಕನ್ನಡ ಈ 1 ವರ್ಷದಲ್ಲಿ ನನಗೆ ಅವಕಾಶ ಕೊಟ್ಟಿದೆ, ಇನ್ನೂ ಇಂಪ್ರೂವ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡೋಣ. ವಿಶೇಷವಾಗಿ ದಾಂಡೇಲಿಗೆ ಯಂಗ್ ಅಂಡ್ ಎನರ್ಜೆಟಿಕ್ ಮತ್ತು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳನ್ನು ಕೇಳಿದೆ. ಅವರ ಎದುರುಗಡೆ ಮೆಚ್ಚಿಸಿಕೊಳ್ಬೇಕೆನ್ನುವ ಉದ್ದೇಶ ಖಂಡಿತವಾಗಿ ಇಲ್ಲವೇ ಇಲ್ಲ. ನಾವು ಸ್ಟೇಷನ್ ಅಂತ ಬರುವುದು ಕಡಿಮೆ, ನಮ್ದು ಏನೂ ಆ ರೀತಿಯ ಕೆಲಸಗಳು ಇರೋದಿಲ್ಲ. ಆ ಕಾರಣಕ್ಕಾಗಿ ವಿಶೇಷವಾಗಿ ದಾಂಡೇಲಿಯಲ್ಲಿ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಇದೆ, ಅದಕ್ಕೆ ನಿಮಗೆ ಅಭಿನಂದನೆಗಳು. ಜೊತೆಗೆ ಕಳೆದ 2 ತಿಂಗಳಿಂದ ನಮಗೆ CPI ಅವರು ಇಲ್ಲ. ಈಗ ಹರಿಯಾಣದವರೇ ಪ್ರಭಾರಿದ್ದಾರೆ, ಹರಿಯಾಣದ ಪ್ರಭಾರಿಯವರನ್ನೇ ದಾಂಡೇಲಿಗೆ ಕಾಯಂ ಮಾಡಬೇಕು ಅಂತೇಳಿ ಆ್ಯಕ್ಚುಲಿ ದಾಂಡೇಲಿ ಸರ್ಕಲ್ಸ್ ಬರಬೇಕು. ಶಾಸಕರು
ಮತ್ತು ಸರ್ಕಾರ ಗಮನಕ್ಕೆ ತಂದಿದ್ದಾರೆ. ಮತ್ತು ಈ ಅಂಬಿಕಾನಗರ ಪೊಲೀಸ್ ಸ್ಟೇಷನ್ ಓಪಿ ಮಾಡಿ ಭಗವತಿನಲ್ಲಿ ಒಂದು ಸ್ಟೇಷನ್ ಬರೋದಕ್ಕೆ ಅದು ಮಾಡಿದ್ದಾರೆ. ಅದನ್ನು ಎಲ್ಲ ನಡೀತಾ ಇದೆ. ಸೊ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಈಗಲೂ ಸಹ ಮಾನ್ಯ ಮಂತ್ರಿಗಳು, ಗೃಹ ಮಂತ್ರಿಗಳು ನಾಳೆ ಮಂಗಳೂರು ಬರುತ್ತಿದ್ದಾರೆ. ಈ ವಿಷಯನ ಅವ್ರ ಗಮನಕ್ಕೆ ತಂದುಬಿಟ್ಟು ಎಲ್ಲ ಫಿಲಪ್ ಮಾಡೋಣ. ಥ್ಯಾಂಕ್ ಯು. ಈವರೆಗೆ ಪೊಲೀಸ್ ವ್ಯವಸ್ಥೆ ಅಂತ ಹೇಳಿದ್ರೆ ಭಯ ಇತ್ತು, ನೀವು ಬಂದ ನಂತರ ಪೊಲೀಸ್ ಈಗಲೂ ಭಯ ಇರುತ್ತೆ. ಭರವಸೆ ಇದೆ, ನಂಬಿಕೆ ಇದೆ. ಇಷ್ಟೊತ್ತು ನಮ್ಮಿಂದ ಮಾತಾಡಿದ್ರೆ ಸರ್ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು.